ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ನಾಮಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ಬಾರಂಗ ಎಂದಿಗಾದರೊಮ್ಮೆ ನಿನ್ನ ಮಂದಿರಕ್ಕೆ ಬಂದು ದಿವ್ಯ ದರ್ಶನಗೈಯುವ ದಿವ್ಯ ದೃಷ್ಟಿ ನೀಡುವ ರಂಗ ರಂಗ. ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮನುಜರು ಏನು ಮಾಡುವರೋ ರಂಗ. ನಾವು ತಿರುಪತಿಗೆ ಹೋದಾಗ ಗೋವಿಂದರಾಜಪಟ್ಟಣ ಅಂತಂದು, ಅಲ್ಲಿ ಗೋವಿಂದರಾಜ ಸ್ವಾಮಿ ಅಂತ ಹೇಳ್ತೀವಿ. ಮೇಲೆ ಗೋವಿಂದ ಗೋವಿಂದ ಅಂದ್ಬಿಡ್ತೀವಿ, ಕೆಳಗೆ ಗೋವಿಂದರಾಜಪಟ್ಟಣಕ್ಕೆ ಹೋದಾಗ ದೇವಸ್ಥಾನ ಒಳಗೆ ಹೋದಾಗ ನಮಗೇನು ದೃಶ್ಯ ಕಾಣುತ್ತೆ ಅಂದರೆ, ಶೇಷ ಶಯನನಾಗಿರ್ತಕ್ಕಂಥ ಭಗವಂತ ಆರಾಮಾಗಿ ಮಲಗಿರ್ತಾನೆ. ಈ ಪ್ರಪಂಚದಲ್ಲಿ ಹಾಸಿಗೆ ಮೇಲೆ ಆರಾಮಾಗಿ ನಿದ್ದೆ ಬರಲ್ಲ. ಎಂತೆಂಥ ಕರ್ಲಾನ್ ಬೆಡ್ಡೆಲ್ಲ ಹಾಕೋತೀವಿ. ಕೆಲವರಂತೂ ಹಾಸಿಗೆ ಮೇಲೆ ಮಲಗೋಕ್ಕೆ, ಆ ಹಾಸಿಗೆನ ಕೊಂಡ್ಕೊಡ್ಲಿಕ್ಕೆ, ಆ ಸಂಪಾದನೆಗೆ ತಮ್ಮ ಜೀವನ ಎಲ್ಲ ಕಳೆದ್ಬಿಡ್ತಾರೆ. ಹೆಚ್ಚು ಕಮ್ಮಿ ಒಂದೊಂದು ಹಾಸಿಗೆಗೆ ಕನಿಷ್ಠ ಪಕ್ಷ ಅಂದರು ಬಡತನಕ್ಕೆ ಅಂದರೆ ಒಳ್ಳೆ ಬೆಡ್ಗೆ ಒಂದು 25,000 ರೂಪಾಯಿ ಮೇಲೆ ಒಳ್ಳೊಳ್ಳೆ. ಇನ್ನೂ ಕೆಲವು ಲಕ್ಷ ರೂಪಾಯಿ ಹಾಸಿಗೆ ಮೇಲೆ ಮಲಗ್ತಾರೆ. ನಿಮ್ಮ ಅಂಬಾನಿ ಅಂತವರಂತೂ ಕೋಟಿ ರೂಪಾಯಿದು ಹಾಸಿಗೆ ಇದೆ, ಆದರೆ ನಿದ್ರೆನೇ ಬರಲ್ಲ. ಯಾಕೆ ನಿದ್ರೆ ಬರಲ್ಲ ಅಂತ ಪ್ರಶ್ನೆ. ನಿದ್ರೆ ಬರೋದು ಹಾಸಿಗೆ ಮೇಲಲ್ಲ, ಹೊಸಿಗೆ ಮೇಲೆ. ಹೊಸಿಗೆ ಬೇರೆ, ಹಾಸಿಗೆ ಬೇರೆ. ಹಸೆಗೆ ಬೇರೆ. ಹಸೆ ಅಂದರೆ ಏನು? ನಗು. ಹಸೆಗೆ ಕರೆದರು ಹೊಸೀನಾಪನ್ ಅಂತ ಹಿಂದಿ ಒಳಗೆ ಹೇಳ್ತೀವಿ. ನಗು ಬರಬೇಕಾದ್ರೆ ನಮ್ಮೊಳಗೆ ಆನಂದ ಇದ್ದರೆ ಮಾತ್ರ ನಗು ಬರುತ್ತೆ. ಇಲ್ಲೇ ಇನ್ನೊಬ್ರು ನೋಡಿ ನಮ್ಮನ್ನು ನಗುವಂಗಾಗತ್ತೆ. ಇಂತಹ ಹಸೆ ಆನಂದ ಯಾವನಲ್ಲಿ ತುಂಬಿರುತ್ತದೆಯೋ ಅವನು ಎಲ್ಲಿ ಕೂತರೂ ನಿದ್ದೆ ಅವನಿಗೆ ಬರುತ್ತೆ. ಆ ಗೋವಿಂದರಾಯ ಸ್ವಾಮಿ ಪಟ್ಟಣಕ್ಕೆ ಹೋದಾಗ ನಾನು ನೋಡಿದೆ, ಆ ಗರ್ಭಗುಡಿ ಒಳಗೆ ದೇವರು ಆರಾಮ ಬರುತ್ತೆ. ಯಾಕೆ ಆರಾಮಾಗಿ ಮಲ್ಕೊಂಡಿದ್ದಾನೆ ಅಂದರೆ ಅದು ದೇವರಾಗಿರೋದ್ರಿಂದ. ಆ ಗರ್ಭಗುಡಿ ಒಳಗೆ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮ 14 ದಳದ ಕಮಲದಲ್ಲಿ ವಿರಾಜಮಾನನಾಗಿದ್ದಾನೆ. ಒಬ್ಬರಲ್ಲ ಇಬ್ಬರಲ್ಲ ಅನ್ನೋಂಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಎಲ್ಲರೂ ಪರಮಾತ್ಮನ ಪಾದಾರವಿಂದಗಳನ್ನು ಸೇವೆ ಮಾಡ್ತಾ ಇದ್ದಾರೆ. ಅದು ಕಾಲೊತ್ತೋದು ಅಂತ. ಇನ್ನೊಂದೆರಡು ವಿಗ್ರಹಗಳನ್ನು ನಾನು ನೋಡಿದೆ. ಅವರು ಈ ಪರಿಚಯ ಮಾಡಿಸ್ತಾರೆ. ಈಗ ದೀಪ ಹಿಡಿದು, ಇದು ಲಕ್ಷ್ಮೀದೇವಿ, ಇದು ಶ್ರೀದೇವಿ, ಇದು ಭೂದೇವಿ, ಇದು ಚತುರ್ಮುಖ ಬ್ರಹ್ಮ. ಒಟ್ಟು ಆ ಗುಡಿಯ ಒಳಗೆ ಯಾರ್ಯಾರಿದ್ದಾರೋ ಅವನ್ನೆಲ್ಲ ಪರಿಚಯ ಮಾಡ್ತಾರೆ. ಅದು ತನ್ನ ಪರಿಚಯ ಮಾಡ್ಕೊಳ್ಳಲ್ಲ. ಎಲ್ಲ ಪೂಜಾರು ಬೇಕಾ ನೋಡಿ, ನಾನು ಇಂಥ ಗೋತ್ರೋತ್ಪನ್ನ, ನಮ್ಮ ತಂದೆ ತಾಯಿ ಇಂಥವರು, ಅದನ್ನು ಬಿಟ್ಟು ಇನ್ನೆಲ್ಲ ಪರಿಚಯ ಮಾಡಿಸ್ತಾರೆ. ನಮಗೆ ಬೇಕಾಗಿರೋದು ದೇವ್ರ ಪರಿಚಯ ಅಲ್ಲ. ದೇವ್ರ ಪರಿಚಯನ ಯಾರೂ ಮಾಡಿಸೋಕ್ಕೆ ಆಗಲ್ಲ. ಆ ಪೂಜಾರಿ ಪರಿಚಯ ಆಗಿಬಿಟ್ರೆ ದೇವ್ರ ಪರಿಚಯ ಆಗೋಗ್ಬಿಡ್ತು. ಏನು ಹೇಳಿ? ಪೂಜಾರಿ ಪರಿಚಯ ಆಗೋಯ್ತು ಅಂದರೆ ದೇವ್ರ ಪರಿಚಯ ಆಗತ್ತೆ. ಪೂಜಾರಿ ಇವೆಲ್ಲ ತಿಳ್ಕೊಬೇಕಾಗತ್ತೆ. ಅವನು ಇದೆಲ್ಲ ಆಗಿದ್ದರೆ ದೇವ್ರು ಸರಿ ಇಲ್ಲ ಅಂತ ಅರ್ಥ. ದೇವ್ರು ಎಷ್ಟೇ ನೆಟ್ಟಗಿದ್ರೂ ಅರ್ಚಕ ಸರಿ ಇಲ್ಲದೆ ಇದ್ದರೆ ದೇವ್ರದ್ದು ಏನೂ ಮಹತ್ವ ಬರಲ್ಲ. ಯಾಕೆಂದರೆ ದೇವರಲ್ಲಿ ದೇವತ್ವವನ್ನು ಆರೋಪಿಸಿದವ ಅರ್ಚಕನಲ್ಲಿ ದೈತ್ಯತ್ವ ಇದ್ದರೆ ದೇವರ ಕಾಣುವ ಬಗೆ ಹೇಗೆ? ಅಲ್ಲಿ ನೋಡಿದೆ, ಆ ಗರ್ಭಗುಡಿಯೊಳಗೆ ಇನ್ನೊಂದೆರಡು ಮೂರ್ತಿ ಕಾಣಿಸ್ತು. ಅವೆರಡು ಪರಿಚಯ ಅವನು ಮಾಡಿಸ್ಲೇ ಇಲ್ಲ. ಅದು ಎರಡು ಯಾವುದು ಅಂತ ಕೇಳಿದೆ ನಾನು. ಮಧು ಕೈಟಬಲು ಅಂದ. ಏನು ಹೇಳಿ? ಮಧು ಕೈಟಬಲು. ಮಧು ಅನ್ನೋವನು ರಾಕ್ಷಸ, ಕೈಟಭ ಅನ್ನೋವನು ರಾಕ್ಷಸ. ಮಧು ಕೈಟಬರು ಬೇರೆ ಯಾರಲ್ಲ, ವಿಷ್ಣುವಿನ ಮಕ್ಕಳೇ ಅವರು.
ನನಗೊಂದು ಅಲ್ಲೊಂದು ಪ್ರಮೇಯ ಬಂತು. ಪ್ರಮೇಯ ಗೊತ್ತಾಯಿತು. ಇದೇನಪ್ಪ, ನಾವು ನಮಸ್ಕಾರ ಮಾಡಬೇಕಾದ್ರೆ ಶ್ರೀಮನ್ನಾರಾಯಣನಿಗೆ ಮಾಡೋಣ, ಅವನ ಭಾರ್ಯೆಯರಾಗಿರ್ತಕ್ಕಂಥ ಶ್ರೀ ಭೂ ದುರ್ಗೆಯರಿಗೆ ಮಾಡೋಣ, ಚತುರ್ಮುಖ ಬ್ರಹ್ಮದೇವರಿಗೆ ಮಾಡೋಣ, ಸನಕಾದಿಗಳಿಗೆ ಮಾಡೋಣ. ಈ ಇಬ್ಬರು ಮುಂಡೆ ಮಕ್ಕಳು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ, ಅವ್ರಿಗೆ ಯಾಕೆ ಮಾಡಬೇಕು? ಇದರ ತಾತ್ಪರ್ಯ ಏನು ಅಂದರೆ, ದೇವಸ್ಥಾನಕ್ಕೆ ಹೋದಾಗ ನಿಮಗೆ ದೇವರೊಬ್ಬರೇ ಸಿಗಲ್ಲ, ದೇವರನ್ನು ವಿರೋಧ ಮಾಡೋರು ಅಲ್ಲಿರ್ತಾರೆ ಅಂತ ಅರ್ಥ. ದೇವಸ್ಥಾನದ ಒಳಗಲ್ಲ, ದೇವರ ಗರ್ಭಗುಡಿಯಲ್ಲೇ ದೇವರನ್ನು ವಿರೋಧ ಮಾಡೋರು ಇದ್ದಾರೆ. ಯಾವುದದು ಗರ್ಭಗುಡಿ ಅಂತಂದರೆ ನಮ್ಮ ಇಡೀ ಶರೀರದಲ್ಲಿ ಸುಂದರವಾಗಿ ಭಗವಂತ ವಿರಾಜಮಾನನಾಗಿದ್ದರೂ ಕೂಡ, ಶೇಷತಲ್ಪನಾಗಿದ್ದರೂ ಕೂಡ, ಬುಸುಗುಟ್ಟುವಂಥ ಕ್ಷುದ್ರ ಶಕ್ತಿಗಳು ನಿಮ್ಮ ಹೃದಯದಲ್ಲಿಯೇ ಇರ್ತದೆ. ಅದೂ ಕೂಡ ಅಲ್ಲಿಯೇ ಇದೆ. ದೇವರು ಅಲ್ಲಿ ಇದ್ದಾನೆ, ಆ ದೈತ್ಯರು ಅಲ್ಲಿ ಇದ್ದಾರೆ. ಆ ದೈತ್ಯರು ಏನಂತಾರೆ ಗೊತ್ತಾ? ಗರ್ಭಗುಡಿಯೂ ನಾನೇ, ದೇವರು ನಾನೇ ಅಂತ ಹೇಳ್ತಾ ಅಷ್ಟೇ, ಬೇರೆ ಏನಿಲ್ಲ. ಹೊರಗೆ ನಿಂತಹ ಭಕ್ತರು ಅವ್ರಿಗೆ ಕಾಣುತ್ತೆ ಎರಡಿದೆ ಇಲ್ಲಿ ಅಂತ. ಏನು ಕಾಣುತ್ತೆ? ಎರಡಿದೆ. ಆದರೆ ದೇವರು ಇದ್ದಾರೆ, ದೈತ್ಯರೂ ಇದ್ದಾರೆ. ಈ ಗರ್ಭಗುಡಿಯಲ್ಲಿ ದೇವರಿದ್ದಾರೆ ನೋಡಿ, ದೈತ್ಯರಿದ್ದಾರೆ. ಯಾರು? ಮಧುಕೈಟಭರಿದ್ದಾರೆ. ಚಾಮುಂಡೇಶ್ವರಿ ಗುಡಿಗೆ ಹೋಗ್ತೀವಿ ನಾವು ನೋಡಿ, ಅಲ್ಲಿ ಮಹಿಷಾಸುರ ಇದ್ದಾನೆ, ಅಮ್ಮನವರು ಇದ್ದಾರೆ. ಯಾರಾದರೂ ಚಾಮುಂಡೇಶ್ವರಿಗೆ ಹೋದವರು ಮಹಿಷಾಸುರಿಗೆ ನಮಸ್ಕಾರ ಮಾಡಲ್ಲ, ಚಾಮುಂಡಿಗೇ ಮಾಡೋದು. ಆದರೆ ಮಹಿಷಾಸುರಿಗೂ ನಮಸ್ಕಾರ ಸಂದಾಯ ಆಗತ್ತಲ್ಲಿ. ಹೇಗಿರಿ ಅಂದರೆ, ಗರ್ಭಗುಡಿಯಲ್ಲಿ ಮಹಿಷಾಸುರನ ಕೊಲ್ಲಬೇಕಾದ್ರೆ ಮಹಿಷಾಸುರ ಅಲ್ಲ ಇದ್ದಾನೆ ಇಲ್ವಾ? ನೀವು ಹೂವಿನ ಹಾರ ಹಾಕಬೇಕಾದ್ರೆ ಅವನಿಗೆ ಹಾಕಬೇಕು. ಅದೆಲ್ಲ ಬಿಡೋಣ, ಹಾಲು ಮೊಸರು ತುಪ್ಪ ಎಲ್ಲ ಸುರಿತೀವಿ ದೇವಿ ಮೇಲೆ, ಅದೆಲ್ಲ ಮಹಿಷಾಸುರನ ಮೇಲೂ ಬರುತ್ತೆ ನೋಡಿ. ನೀವು ಲಾಸ್ಟಿಗೆ ತೀರ್ಥ ಬರಬೇಕಾದ್ರೆ ಅಮ್ಮನವ್ರು ಸಹಿತ ಅಮ್ಮನವರಿಂದ ಕೂಡ್ಕೊಂಡು ಮಹಿಷಾಸುರ ತೀರ್ಥನೂ ತೊಗೋಬೇಕಾಗತ್ತೆ ಅಲ್ವಾ? ಏನಿದೆಲ್ಲ ಈ ಪ್ರಶ್ನೆಗೆ ಉತ್ತರ ಹೇಗೆ? ನರಸಿಂಹದೇವರಿಗೆ ಅಭಿಷೇಕ ಮಾಡ್ತೀವಿ, ಹಿರಣ್ಯಕಶಿಪನ ಕೊಲ್ತಾ ಇದ್ದರೆ ಹಿರಣ್ಯಕಶಿಪ ಮೈ ಮೇಲೆ ನೀರು ಬರುತ್ತೆ. ಈಗ ನರಸಿಂಹನ ತೀರ್ಥ ತೊಗೊಂಡಿದ್ದೀವಿ ಅಂತ ತಿಳ್ಕೋಬೇಕು, ಹಿರಣ್ಯಕಶ್ಯಪನ ತೀರ್ಥ ತೊಗೊಂಡಿದ್ದೀವಿ ಅಂತ ತಿಳ್ಕೋಬೇಕು. ಸಮಸ್ಯೆ ಇದೆ ಅಲ್ಲಿ, ಸಮಸ್ಯೆ ಇಲ್ಲ ಅಲ್ಲಿ ಅಂತ. ಯಾಕೆ ಅಂದರೆ, ಒಂದೇ ದೇವಸ್ಥಾನದ ದೇವರ ಸಹಿತವಾಗಿ ದೈತ್ಯರೂ ಇದ್ದಾರೆ ಅಂದರೆ ದೈತ್ಯರೊಳಗೂ ದೇವರಿದ್ದಾನೆ ಅಂತ. ಆದರೆ ದೇವರೊಳಗೆ ದೈತ್ಯರಿದ್ದಾರಾ? ಇಲ್ಲ. ದೇವರೊಳಗೆ ಯಾರೂ ಇಲ್ಲ, ದೇವರು ಎಲ್ಲರೊಳಗೂ ಇದ್ದಾರೆ. ಇದೇ ದ್ವೈತ ಭಾವ, ಇದೇ ಅದ್ವೈತ ಭಾವ, ಅಷ್ಟೇ, ಬೇರೆ ಏನಿಲ್ಲ. ಹಾಗಾಗಿ ಯಾಕೆ ಸಾಲಿಗ್ರಾಮದ ತೀರ್ಥ ಶ್ರೇಷ್ಠ? ಅನ್ಯ ದೇವತೆಗಳದ್ದು ತೀರ್ಥ ಅಂತ ಅನ್ನಿಸ್ಕೊಳ್ಳಲ್ಲ. ತೀರ್ಥೀಕುರುವಂತು, ಪವಿತ್ರ ಮಾಡಬೇಕು. ತೀರ್ಥೀಕುರುವಂತು, ಅದನ್ನು ಪವಿತ್ರ ಮಾಡಬೇಕು. ಆ ಪಾವಿತ್ರತೆ ಯಾರಲ್ಲಿದೆ ಅಂದರೆ, ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನಲ್ಲಿ ಮಾತ್ರ ಇರುವುದು. ಕಾರಣ ಯಾಕೆ ಅಂದರೆ, ನಾರಾಯಣನ ಅಂಶ ಎಲ್ಲ ದೇವತೆಗಳಲ್ಲಿದೆ, ಎಲ್ಲ ದೇವತೆಗಳ ಅಂಶ ನಾರಾಯಣನಲ್ಲಿಲ್ಲ. ಇದೇ ಇರೋದು. ಇದು ತುಂಬ ಗೂಢವಾಗಿರ್ತಕ್ಕಂಥ ವಿಚಾರ. ಏನ್ರಿ ಹಂಗಂದರೆ, ನಾರಾಯಣನೊಳಗೆ ಎಲ್ಲ ಅಂಶಗಳಿಲ್ವಾ? ಎಲ್ಲ ಅಂಶಗಳಲ್ಲಿ ನಾರಾಯಣನಿದ್ದಾನೆ. ಪರಿಪೂರ್ಣವಾದ ನಾರಾಯಣನಲ್ಲಿ ಯಾವುದೂ ಕೊಳಕುಗಳೇ ಇಲ್ಲ. ಮತ್ತು ಕೊಳಕಲ್ಲಿ ನಾರಾಯಣ ಇದ್ದಾನ ಅಂತ ಕೇಳಿದರೆ, ಹೌದು, ಕೆಸರಲ್ಲಿ ಕಮಲ ಇದೆ, ಆ ಕೆಸರಿನ ಅಂಶ ಇದು ಆ ಕೆಟ್ಟ ವಿಷಯವನ್ನು ಕಮಲ ತಗೊಂಡಿಲ್ಲ. ಹಾಗೆ ಶ್ರೀಮನ್ನಾರಾಯಣ ಇದ್ದಾನೆ. ಆದರೆ ದೇವರದ್ದೇ ತೀರ್ಥ ಅಂತ ಯಾಕೆ ತಗೋಬೇಕು ನಾವು? ಎಷ್ಟೋ ಜನ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ತೀರ್ಥ ಕೊಡಿ ಅಂತ ಕೇಳ್ತೀರಿ. ತೀರ್ಥ ಅಂದರೆ ಅದು ಆಗೋದಿಲ್ಲ. ಶಿವಾಲಯಕ್ಕೆ ಹೋಗ್ತೀರಿ, ತೀರ್ಥ ಕೊಡಿ ಅಂತ ಕೇಳ್ತೀರಿ. ಶಿವಾಲಯದ್ದು ತೀರ್ಥ ಅಲ್ಲ. ಇದು ಕಾಂಟ್ರವರ್ಸಿ ಆಗತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಶಿವಾಲಯದ್ದು ತೀರ್ಥ ಅಲ್ಲ. ಗಣಪತಿ ಗುಡಿಗೆ ಹೋಗ್ತೀರಿ, ಅಭಿಷೇಕ ಮಾಡಿರ್ತಾರೆ, ತೀರ್ಥ ಕೊಡ್ರಿ ಅಂತೀರಿ, ತೀರ್ಥ ಅಲ್ಲ ಅದು. ಯಾಕೆ ಅಂದರೆ, ತೀರ್ಥಗಳಿಗೆ ರಾಜ ಯಾವುದು? ಗಂಗಾ. ಗಂಗಾದಿ ಸಕಲ ತೀರ್ಥಗಳಿಗೆ ಅಧಿಕ ಶ್ರೀ ಹರಿಯ ನಾಮ. ಗಂಗಾದೇವಿ ಯಾರ ಪಾದ ತೊಳೆದದ್ದು? ವಿಷ್ಣುವಿನ ಪಾದ ತೊಳೆದದ್ದು.
ಗಂಗಾದೇವಿ ವಿಷ್ಣುವಿನ ಪಾದ ತೊಳೆಯುವುದಕ್ಕಿಂತ ಮುಂಚೆ ಗಂಗಾದೇವಿಯ ಉಗಮವಾದದ್ದು ಎಲ್ಲಿ? ವಿಷ್ಣುವಿನ ಪಾದದಲ್ಲಿಯೇ, ವಿಷ್ಣುವಿನ ಹೆಬ್ಬೆರಳಿನಲ್ಲಿಯೇ ಹುಟ್ಟಿ ಹೆಬ್ಬೆರಳಿಂದ ಸೇರ್ಕೊಂಡು ತಲೆ ತನಕ ತೊಳಿತಾ ಇದ್ದಾಳ ಆ ಮಹಾ ತಾಯಿ. ಅಂದರೆ ದೇವರನ್ನು ತೊಳ್ಕೊಂಡು ಬಂದಾಬಿಟ್ಟಿದ್ದಕ್ಕೆ ತೀರ್ಥವಾಗಿ ಬಂದುಬಿಟ್ಟಿದ್ದಾಳು. ತೀರ್ಥ ಎನ್ನುವುದಕ್ಕೆ ಅರ್ಥ ಏನಂದರೆ ಶಾಸ್ತ್ರ. ಶಾಸ್ತ್ರ ಎನ್ನುವುದಕ್ಕೆ ಅರ್ಥ ಏನಂದರೆ ಸಚ್ಛಾಸ್ತ್ರ. ಸಚ್ಛಾಸ್ತ್ರ ಯಾವುದು ಅಂತಂದರೆ ಕೇವಲ ಪರಬ್ರಹ್ಮ ವಸ್ತುವನ್ನು ತೋರಿಸ್ತಾ ನಿನ್ನ ಅವರತ್ವವನ್ನು ತೋರಿಸಬೇಕು. ಭಗವಂತ ದೊಡ್ಡವನು ಎನ್ನುವ ಜ್ಞಾನವನ್ನು ನಿನ್ನಲ್ಲಿ ನೀನು ಉಜ್ವಲ ಮಾಡ್ಕೋಬೇಕು. ಈಗ ಚಾಮುಂಡೇಶ್ವರಿ ತೀರ್ಥ ಅಲ್ಲ, ಯಾಕೆ ಅಂದರೆ ಅಲ್ಲಿ ಮಹಿಷಾಸುರ ಇದ್ದಾನೆ, ತಗೋಬಾರ್ದು. ರುದ್ರದೇವರು ತೀರ್ಥ ಅಲ್ಲ, ಯಾಕೆ ಅಂದರೆ ಅದು ಜನನೇಂದ್ರಿಯ. ಇಂಥದ್ದೆಲ್ಲ ನೀವು ಹೇಳ್ತೀರಿ. ಮತ್ತು ವಿಷ್ಣುವಿನ ಗುಡಿಯಲ್ಲಿ ನರಸಿಂಹದೇವರ ತೊಡೆಯಲ್ಲಿ ಹಿರಣ್ಯಕಶಿಪನಿಲ್ವಾ? ಆ ಗೋವಿಂದರಾಜಸ್ವಾಮಿ ಪಟ್ಟಣದಲ್ಲಿ ಮಧುಕೈಟಬರಿಲ್ವಾ? ಅವರು ಎಲ್ಲ ದೈತ್ಯರು ತಾನೇ ಅಂತ ಪ್ರಶ್ನೆ ಬಂದರೆ ಒಂದೇ ಉತ್ತರ ಅದಕ್ಕೆ ಏನು ಅಂತಂದರೆ, ಚಾಮುಂಡಿ ಆಗಿರಬಹುದು, ರುದ್ರದೇವರ ಆಗಿರ್ಬೋದು, ಅಥವಾ ಗಣಪತಿ ಇರಬಹುದು, ಸುಬ್ರಹ್ಮಣ್ಯನಿರ್ಬೋದು, ಇವರೆಲ್ಲ ಸಂಹಾರ ಮಾಡಿದ್ದಾರಲ್ಲ ನೋಡಿ, ಅವರಲ್ಲಿ ಯಾರಲ್ಲೂ ವಿಷ್ಣುವಿನ ಅಂಶವೇ ಇಲ್ಲ. ನರಸಿಂಹದೇವರ ತೊಡೆಯ ಮೇಲಿರ್ತಕ್ಕಂಥ ಹಿರಣ್ಯಕಶ್ಯಪನಲ್ಲಿ ಜಯ ವಿಜಯರಿದ್ದಾರೆ. ಅವನ ದ್ವಾರವನ್ನು ಕಾಯುವ ಅವನ ಮಕ್ಕಳೇ ಆದ ಅವನ ಅಂಶವನ್ನೇ ಹೊಂದಿದಂಥವರೇ ದೈತ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿತು. ನೋಡಬೇಕಾದ್ರೆ ನೀವು ವೈಕುಂಠ ದ್ವಾರವನ್ನು ಕಾಯುವಂಥ ಜಯ ವಿಜಯರೇ ಹಿರಣ್ಯಾಕ್ಷ, ಹಿರಣ್ಯಕಶಪ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾದರು. ಭಗವಂತನ ಅಂಶ ತುಂಬಿದೆ, ಏನೋ ಮತ್ತು ಕೆಟ್ಟತನ ಮಾಡಿದಲ್ಲ, ಕೆಟ್ಟತನ ಮಾಡಿಲ್ಲ, ದೇವರ ಸರ್ವೋತ್ತಮತ್ವವನ್ನು ಚೆನ್ನಾಗಿ ತೋರಿಸ್ಕೊಟ್ರು. ನಾವು ದೈತ್ಯರಾದರೆ ದೇವರು ಹೇಗೆ ಪ್ರಕಟರಾಗ್ತಾರೆ? ನಾವು ದೈತ್ಯರಾದರೆ ಅಲ್ಲ, ನಮ್ಮೊಳಗೆ ದೈತ್ಯತ್ವ ಇದ್ದರೆ ಆ ದೈತ್ಯತ್ವವನ್ನು ತೆಗೆದು ಹೊರಗೆ ಬಿಸಾಡಿ ನಮ್ಮನ್ನು ಹೇಗೆ ಶುದ್ಧಿ ಮಾಡ್ತಾರೆ ನಮ್ಮಪ್ಪ ಅಂತ ಹೇಳಿ ಆ ಮಕ್ಕಳು ತೋರಿಸಿಕೊಟ್ಟಿದ್ದರಿಂದ ಹಿರಣ್ಯಕಶ್ಯಪನಾಗಲಿ ಅದು ಯಾವುದೇ ದೈತ್ಯರಾಗಲಿ ಪರಮಾತ್ಮನ ಜೊತೆಗಿದ್ದರೆ ಅವರಲ್ಲಿರ್ತಕ್ಕಂಥ ದೈತ್ಯತ್ವ ನಿವಾರಣೆಯಾಗಿ ಪರಮಾತ್ಮನ ಸರ್ವೋತ್ತಮತ್ವದ ಸುಗುಣ ಆನಂದದ ರೂಪದಲ್ಲಿ ತುಂಬಿರೋದ್ರಿಂದ ಅಲ್ಲಿ ದೈತ್ಯ ಅನ್ನೋ ಭಾವ ಇರೋದಿಲ್ಲ, ಅದು ಕೇವಲ ವಿಷ್ಣು ಭಾವವೇ ತುಂಬಿರುತ್ತದೆ. ಬೇರೆ ಅನ್ಯ ದೇವಸ್ಥಾನಗಳಲ್ಲಿ ಚಾಮುಂಡೇಶ್ವರಿ ಕಡೆಗೆ ಮಹಿಷಾಸುರ ಇದ್ದಾನೆ. ಆ ಮಹಿಷಾಸುರ ಏನು ಅವನ ಮನೆ ಬಾಗಿಲು ಕಾಯ್ದಿಲ್ಲ, ಇನ್ನು ಮನೆ ಬಾಗಿಲು ಕಿತ್ತವನೇ ಅವನು. ಮಹಿಷಾಸುರ ಸಂಘ ಅಂತಲೇ ಮಾಡ್ಕೊಂಡಿದ್ದಾರೆ ನೋಡಿಬೇಕಾದ್ರೆ. ಹಾಗಾಗಿ ಅದೆಲ್ಲವೂ ಕೂಡ ತೀರ್ಥ ಆಗೋದಿಲ್ಲ. ಯಾವ ದೇವಸ್ಥಾನಕ್ಕೆಲ್ಲ ಹೋದದ್ದೆಲ್ಲ ತೀರ್ಥ ತಗೊಳ್ಬಾರ್ದು. ಕೇವಲ ವಿಷ್ಣು ಮಂದಿರದಲ್ಲಿ ಶಾಲಿಗ್ರಾಮ ಶಿಲೆಯನ್ನು ಸ್ಪರ್ಶ ಮಾಡಿ ಶಾಲಿಗ್ರಾಮವನ್ನು ಅಭಿಷೇಕ ಮಾಡಿ ಅದನ್ನು ತೊಳೆದಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂಥ ತೀರ್ಥವನ್ನು ತುಳಸಿ ದಳ ಸಹಿತವಾಗಿ ತಗೊಂಡಾಗ ಮಾತ್ರ ನಮ್ಮ ಶರೀರ ಪವಿತ್ರವಾಗುತ್ತೆಯೇ ವಿನಃ ಬೇರೆ ಯಾವುದು ಅದಕ್ಕೆ ಸಮಾನವಾಗಿ ಕಾಣೋದಿಲ್ಲ. ಇದು ತಪ್ಪಲ್ವಾ? ಇದು ತಾರತಮ್ಯ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದರೆ ತಾರತಮ್ಯವೇ ನಮ್ಮ ಶಾಸ್ತ್ರ. ತಾರತಮ್ಯ ನಮ್ಮ ಶಾಸ್ತ್ರ. ಒಂದಲ್ಲ ಎರಡಲ್ಲ, 5 ಥರ ತಾರತಮ್ಯಗಳಿತ್ತು. ಬರೀ ನೀವು ಇದೆ ಅಂದರೂ ಸರಿಯೇ, ಇಲ್ಲ ಅಂದರೂ ಸರಿಯೇ, ಅದು ಸಿದ್ಧಾಂತ, ಅದು ಬೇಕೇ ಬೇಕು. ಅದಿಲ್ಲದೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ, ಬದುಕೋಕ್ಕೆ ಆಗೋಲ್ಲ. ಇಂತಹ ಪವಿತ್ರವಾಗಿರ್ತಕ್ಕಂಥ ವಿಷಯವು ರುದ್ರದೇವರ ತೀರ್ಥವನ್ನು ಯಾಕೆ ರುದ್ರದೇವರ ಅಭಿಷೇಕ ಜಲವನ್ನು ಯಾಕೆ ತಗೋಬಾರ್ದು ಅಂತಂದರೆ, ಇದು ನಾನು ಹೇಳದ್ದಲ್ಲ, ಸ್ವಯಂ ಮಹಾದೇವನೇ ಶಂಭುವೇ ತನ್ನ ಸತಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯರಲ್ಲಿ ಹೇಳುವಂಥ ಮಾತು, ನನಗೆ ಅಭಿಷೇಕಿಸಿದಂಥ ನೀರನ್ನು ಸ್ವೀಕಾರ ಮಾಡಬಾರದು. ಈ ಪ್ರಶ್ನೆಯನ್ನು ನೀವು ನನಗೆ ಕೇಳಬಾರ್ದು. ಈಶ್ವರಂಗೆ ಮಾಡಿದ ಅಭಿಷೇಕ ನೀರ್ತ ನಾವು ತಗೋಬಾರ್ದು ಅಂತ ನೀವು ಹೇಳಿದ್ದೀರಲ್ಲ, ನಾನು ಹೇಳಿಲ್ಲ. ಪದ್ಮಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ, ಶಿವಪುರಾಣದಲ್ಲಿ, ಲಿಂಗ ಪುರಾಣದಲ್ಲಿ ಸಾಕ್ಷಾತ್ ರುದ್ರದೇವರೇ ತಮ್ಮ ಧರ್ಮಸತಿಯಾಗಿರ್ತಕ್ಕಂಥ ಪಾರ್ವತಿಗೆ ಜ್ಞಾನಿಗಳಾದವರು ನನ್ನ ಮೈ ತೊಳೆದ ನೀರು ತಗೋಬಾರ್ದು ಅಂತ ಹೇಳಿದ್ದಾರೆ, ತೀರ್ಥ ಅಂತ ಹೇಳಿಲ್ಲ. ಅವನು ತಗೋಬೇಡ ಅಂದರೆ ನಾವು ತಗೋಬಾರ್ದು ಅಷ್ಟು. ಅವನೇ ನಮ್ಮ ನೀರನ್ನು ಕುಡಿಬೇಡ್ರಿ ಅಂತ ಹೇಳಿದಾಗ ನಾವು ಕುಡಿಯೋದು ತಪ್ಪಲ್ವಾ? ಅವನು ಕುಡಿಬೇಡ ಕುಡೀರಿ ಅಂತ ಎರಡೂ ಹೇಳದೆ ಇದ್ದಿದ್ದರೆ ಸಮಸ್ಯೆ ಇರಲಿಲ್ಲ.
ಅವನು ತಗೊಳ್ಬಾರ್ದು ಅಂತ ಹೇಳಿದ್ಮೇಲೆ ಅವನು ತಗೊಂಡಾಗ ತಂದೆಯ ಮಾತನ್ನು ನಾವು ಉಲ್ಲಂಘನೆ ಮಾಡಿದಂಥ ಪಾಪ ಬರುತ್ತೋ ಇಲ್ಲ, ಬರ್ತದೋ ಇಲ್ಲ ಹೇಳಿ? ಬಂದೇ ಬರ್ತದೆ. ಇದೆಲ್ಲವೂ ಕೂಡ ನಮಗೆ ಅರ್ಥ ಆಗಬೇಕು ಅಂದರೆ ಅದು ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಆಚಾರ್ಯ ಮಧ್ವರ ಅನುಯಾಯಿಗಳು, ಅನುನಾಯಿಗಳಲ್ಲ ಅನುಯಾಯಿಗಳು ಅದನ್ನೆಲ್ಲ ನಮಗೆ ತಿಳಿಸ್ತಾ ಹೋಗ್ತಾರೆ. ವೈದಿಕರು ಹವನ ಮಾಡಬೇಕಾದ್ರೆ ಅಪಸ್ಪೃಶ್ಯ ಅಂಥೇಳಿ ರುದ್ರನಿಗೆ ಸ್ವಾಹಾಕಾರ ಕೊಟ್ಟಾಗ ಕೈ ತೊಳೆದು ಬಾಯನ್ನು ಮುಟ್ಟಿ ಕಿವಿಯನ್ನು ಬಿಟ್ಕೊಳ್ತಾರೆ. ಅವರಿಗೆ ಸ್ವಾಹಾಕಾರ ಕೊಟ್ಟಾಗಲೇ ಕೈ ತೊಳ್ಕೊಳ್ತಾರೆ ಅಂದರೆ ಮತ್ತು ಆತನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ಅಧಿಕಾರ ಅಲ್ಲ, ತಗೊಳ್ಬಾರ್ದು. ಅದು ವೈದಿಕದಲ್ಲಿ ಯಜ್ಞ ಪ್ರಕ್ರಿಯೆಯಲ್ಲಿ ಉಂಟು. ಅದು ಸ್ಮಾರ್ತರೇ ಮಾಡಲಿ ಅಥವಾ ಶೈವರೇ ಮಾಡಲಿ, ಅವರು ಶಾಂಕರ ಯಾರು ಬೇಕಾದರೂ ಮಾಡಲಿ, ಅಲ್ಲಿ ಅಪಸ್ಪೃಶ್ಯ ಅವ್ರ ಕೈ ತೊಳ್ಕೊಳ್ಳೇಬೇಕು. ಆ ರುದ್ರನಿಗೆ ಸ್ವಾಹಾಕಾರ ಹಾಕಿದಾಗ ಅದು ವಿಷ್ಣಾದಿಗಳಿಗೆ ಹಾಕಿರ್ತಕ್ಕಂಥ ಸ್ವಾಹಾಕಾರದಲ್ಲಿ ಕೈ ತೊಳೆಯುವಂಥ ಪ್ರಸಂಗ ಬರುವುದೇ ಇಲ್ಲ. ಇದೆಲ್ಲ ನಮಗೆ ಅವಗಾಹನೆ ಇಲ್ಲದೇ ಇದ್ದರೆ, ಧರ್ಮಶಾಸ್ತ್ರಗಳ ವಿಚಾರಗಳು ನಮಗೆ ತಿಳಿಯದಿದ್ದರೆ ನಾವು ಮಾಡಿದಂಥ ಪೂಜೆ ಎಲ್ಲ ಆಸುರಿ ಪೂಜೆ ಆಗುತ್ತೆ. ಪೂಜೆ ಮಾಡದಿದ್ದರೆ ಏನು ದೋಷ? ಏನೂ ದೋಷ ಇಲ್ಲ. ಪೂಜೆ ಮಾಡದಿದ್ದರೆ ಏನೂ ದೋಷವಿಲ್ಲ, ಏನು ದೋಷ ಇಲ್ಲ. ನಾವು ಶಾಲೆಗೆ ಹೋಗದಿದ್ರೆ ಏನಾಗುತ್ತೆ? ದಡ್ಡ ಆಗ್ತೀಯಷ್ಟು. ದಡ್ಡ ಆದರೆ ಏನಾಗುತ್ತೆ? ಏನಾಗಲ್ಲ. ಶಾಲೆಗೆ ಹೋಗಿ ತಪ್ಪು ತಿಳ್ಕೊಂಡು ಬಂದುಬಿಟ್ರೆ ನಮಗೆಲ್ಲ ತೊಂದರೆ ಆಗ್ಬೋದು. ಯಾಕೆ ಅಂದರೆ ನೀನು ಮೆಡಿಕಲ್ ಶಾಲೆಗೆ ಹೋಗಿ ನೀನು ಏನೂ ಕಲಿಯದೆ ಬಂದು ನಮ್ಗೆ ಆಪ್ರೇಷನ್ ಮಾಡಿಬಿಟ್ರೆ ನಾವು ನೆಗದು ಬಿದ್ದು ಹೋಗ್ಬಿಡ್ತೀವಿ. ನೀನು ಮೆಡಿಕಲ್ ಶಾಲೆಗೆ ಹೋಗದಿದ್ದರೆ, ಡಾಕ್ಟ್ರೇ ಆಗದಿದ್ದರೆ ನಾವೆಲ್ಲ ಬದುಕಿರ್ತೀವಿ. ಸುಮ್ಮನೆ ನಿನಗೆ ಅರ್ಹತೆ ಇಲ್ಲದೆ ಸಿದ್ಧಾರ್ಥನ ಕಾಲೇಜಿಗೆ ಹೋಗಿ ಇದನ್ನು ಸಿದ್ಧಿ ಮಾಡಿಕೊಂಡು ನೀನು ಸಿದ್ಧನಾಗಿ ಬಂದುಬಿಟ್ರೆ ಡಾಕ್ಟ್ರಾಗಿ, ಬಡ ಎಲ್ಲೋ ಕತ್ರಿ ಹಾಕೋಬೋದು, ಎಲ್ಲ ಕತ್ರಿ ಹಾಕ್ಬಿಟ್ರೆ ನಮ್ಮ ಹೆಂಡ್ತಿರೋ ಮಕ್ಕಳು ಎಲ್ಲ ತಬ್ಬಲಿಗಳಾಗ್ಬಿಡ್ತಾರೆ. ಅಂದರೆ ಅರಿತು ಪೂಜಿಸಬೇಕು, ಅರಿಯದೆ ಪೂಜಿಸಿದರೆ ದುರಂತ ನಿನಗಲ್ಲ, ನಮ್ಮೆಲ್ಲರಿಗೂ ಇದೆ. ಅದನ್ನೇ ಭೂಯಾತ್ ತತ್ವ ವಿನಿರ್ಣಯಾಯ ಅಂತ ಆಚಾರ್ಯ ಮಧ್ವರು. ಅದು ದ್ವೈತಶಾಸ್ತ್ರ ಅಲ್ಲ. ತುಂಬ ಜನ ದ್ವೈತಶಾಸ್ತ್ರ ಅಂತ ತಿಳ್ಕೊಂಡಿದ್ದಾರೆ. ಅದು ತತ್ವವಾದ, ತತ್ವವನ್ನು ಚೆನ್ನಾಗಿ ಹೇಳಿದ್ದಷ್ಟೇ. ಅಂತ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ಅಂಥ ಗುರುಮಧ್ವರು ಪೂಜೆ ಮಾಡಿದಂತಹ ಭದ್ರ ರಾಮಚಂದ್ರ ದೇವರ ದಿವ್ಯ ಸನ್ನಿಧಾನ ಇದು. ಪಾಂಡವರಲ್ಲಿ ಭೀಮಸೇನ ದೇವರು ಪೂಜೆ ಮಾಡಿದಂಥ ದುರ್ಗಾದೇವಿ, ದುರ್ವಾಸರು ಪೂಜೆ ಮಾಡಿದಂತಹ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ. ನಾವು ನೋಡಿಲ್ಲ, ಹೇಳಿ ದುರ್ವಾಸರು ಅನ್ನೋರು ಅದೇ ದುರ್ವಾಸರು ಅಥವಾ ಇನ್ಯಾವ ದುರ್ವಾಸರು ಇದ್ದರು ಅಂಟು ದುರ್ವಾಸರು ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ದೇವತೆಗಳು ವಿಗ್ರಹಗಳನ್ನು ಪೂಜಿಸೋದಿಲ್ಲ, ಆದರೆ ಪೂಜಿಸ್ತಾರೆ. ಯಾಕೆ ಪೂಜಿಸ್ತಾರೆ ಅಂದರೆ ನಾವು ಪೂಜಿಸಬೇಕು ಅಂತ. ಇಂತಹ ಅನೇಕ ಸಚ್ಚಿದಾನಂದ ವಿಗ್ರಹಗಳು ವಿರಾಜಮಾನವಾಗಿರ್ತಕ್ಕಂತಹ ಇಂತಹ ಅಂಬಾವನ ಕ್ಷೇತ್ರಕ್ಕೆ ನಾವೆಲ್ಲ ಬಂದ್ವಿ. ಏನು ಮಾಡಬೇಕು? ಪರಿಹಾರ ಕೇಳಲಿಕ್ಕೆ ಬಂದಿದ್ದೀವಿ. ಏನು ಪರಿಹಾರ ಅಂದರೆ ಏನು? ಪರಿಹಾರ ಕೊಡೋರು ಯಾರು? ಭೈರವಿ ಅಮ್ಮ ಕೊಡ್ತಾರೆ. ನಾವು ಪರಿಹಾರ ಕೊಡಲ್ಲ. ನಾವು ನಿಮ್ಮಲ್ಲಿರುವ ದೋಷಗಳನ್ನು ಹೆಕ್ಕಿ ತೆಗೆದಿಡ್ತೀವಿ. ಇಷ್ಟು ದೋಷಗಳಿದೆ, ಈ ದೋಷಗಳಿಂದ ನಿಮಗೆ ಈ ತೊಂದರೆ ಉಂಟಾಗಿದೆ, ಈ ದೋಷಗಳನ್ನು ನಿಮ್ಮಿಂದ ಹೊರಗೆ ತೆಗೆದು ಹಾಕ್ರಿ. ಈ ದೋಷಗಳನ್ನು ತೆಗೆದು ಹಾಕುವ ಬಗೆ ಹೇಗೆ? ತೆಗೆದು ಹಾಕಿದ ಮೇಲೆ ಆ ದೋಷಗಳು ಪುನಃ ಒಳಗೆ ಬರಬಾರ್ದು ಅನ್ನೋದಕ್ಕೆ ನೀವು ಯಾವ ರೀತಿಯಾಗಿ ನಿಮ್ಮ ಶರೀರವನ್ನು ಶುದ್ಧಿ ಮಾಡ್ಕೋಬೇಕು, ಬಂದೋಬಸ್ತು ಮಾಡಬೇಕು, ಅದನ್ನು ನಾವು ಹೇಳಿಕೊಡುವರಷ್ಟೇ. ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಶರೀರ ಶುದ್ಧಿ. ಶರೀರ ಶುದ್ಧಿ ಇಲ್ಲದೆ ಭೈರವಿ ಎಲ್ಲ ಯಾರ ಹತ್ರ ಹೋದರೂ ಯಾವ ಕೆಲಸವೂ ಆಗಲ್ಲ. ಆದಂಗೆ ಆಗತ್ತೆ, ಅದು ಪರ್ಮನೆಂಟಾಗಿ ಆಗಲ್ಲ. ಹಾಗಾಗಿ ತಿಂಗಳಲ್ಲಿ 2 ಏಕಾದಶಿ ವ್ರತಗಳು ಬರುತ್ತೆ. 2 ಏಕಾದಶಿ ವ್ರತಗಳು ಬರುತ್ತೆ. ಆ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಮಾಡಲೇಬೇಕು. ನಾವು ಏಕಾದಶಿ ಮಾಡೋದಿಲ್ಲ ಅಂದರೆ ನಾನು ಹೇಳಿದ ಪರ್ಯಾಯ ಆಗಿರುತ್ತೆ. ಏನು? ನೀವು ದುಡ್ಡು ಕಟ್ಟಿದ್ರಿ, ನಾನೊಂದು ಪರಿಹಾರ ಹೇಳಿದೆ, ಅದೊಂದು ಮ್ಯಾಜಿಕ್ ಆಗುತ್ತಷ್ಟೆ. ಆದರೆ ಪರ್ಮನೆಂಟಾಗಿ ಉಳಿಯುತ್ತಾ ಅಂತ ನಾನು ಹೇಳೋಕ್ಕಾಗಲ್ಲ.
ಯಾಕೆ ನಾನು ತುಂಬಿಸಿದಂಥ ವಸ್ತುವು ನಿಮ್ಮಲ್ಲಿ ತುಂಬಬೇಕಾದ್ರೆ ನಿಮ್ಮ ಪಾತ್ರೆ ತೂತಾಗಿರಬಾರ್ದು. ಆ ಪಾತ್ರೆಯನ್ನು ತೂತನ್ನು ನಾನು ಮುಚ್ಚಿ ನನ್ನ ಶಕ್ತಿಯನ್ನು ತುಂಬಿಸಿದಾಗ ಆ ಪಾತ್ರೆಯಲ್ಲಿ ಕುದ್ದಂಥ ಹಾಲು ಉಕ್ಕಿ ಬಂದರೆ ಹಾಲು ಮೊಸರು ಬೆಣ್ಣೆನೋ ಏನೋ ತುಪ್ಪ ಆಗಿದು ಆಗುತ್ತೆ. ಏನೋ ಪವಾಡವನ್ನು ಮಾಡಿ ಒಂದು ಕ್ಷಣ ಮಾತ್ರದಲ್ಲಿ ನಾನು ಏನು ಬೇಕಾದರೂ ಮಾಡಬಹುದು. ಆದರೆ ಒಂದು ಸಂಕಲ್ಪ ಮಾಡಿಕೊಳ್ಳಿ, ಯಾವ ವ್ರತ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಏಕಾದಶಿ ವ್ರತವನ್ನು ಮಾಡುತ್ತೇನೆ. ಏಕಾದಶಿ ಹೇಗೆ ಮಾಡಬೇಕ್ರಿ ಅಂತ ಕೇಳಿದ್ರೆ ತುಂಬ ವಿಚಾರಗಳಿದೆ, ಬಹಳ ಮಾತಾಡಲಿಕ್ಕೆ ಆಗೋದಿಲ್ಲ. ಏಕಾದಶಿ ಏನನ್ನು ತಿನ್ನಬಾರದು. ಏನನ್ನು ತಿನ್ನದ್ರೆ ನಾವು ಸತ್ತೋಗ್ಬಿಡ್ತೀವಲ್ಲ, ಸಾಯೋದಿಲ್ಲ. ತಪ್ಪು ತಿಳ್ಕೊಂಡಿದ್ದೀವಿ, ಸಾಯೋದೇ ಇಲ್ಲ. ಯಾರು ಉಪವಾಸ ಇರ್ತಾರೆ ಅವ್ರು ಬದುಕಿದಷ್ಟು ತಿಂದವ್ರು ಬದುಕೋಲ್ಲ. ಇದು ಸೂಕ್ಷ್ಮ ವಿಚಾರ. ಉಪವಾಸವಿದ್ದವರು ಬದುಕುವಷ್ಟು ತಿಂದವರು ಬದುಕೋದಿಲ್ಲ. ತಿಂದು 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 ಅಭ್ಯಾಸವಾಗಿರೋದ್ರಿಂದ ಉಪವಾಸ ಮಾಡೋಕ್ಕೆ ಗೊತ್ತಿಲ್ಲ. ಉಪವಾಸದ ಬಲ, ಮೌನದ ಬಲ ಅದು ಮಹಾಯೋಗಿಗೆ ಮಾತ್ರ ಗೊತ್ತು. ತಿಂದು 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 ಬೇಗ ಸತ್ತೋಗೋರಿದ್ದಾರೆ. ತಿನ್ನೋದಿಗೆ ಸಾವಿರಾರು ವರ್ಷ ಬದುಕಿದ್ದವರಿದ್ದರೂ ಈಗಲೂ ಬದುಕಿದ್ದಾರೆ, ಬದುಕುತ್ತಾರೆ. ಅದನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ. ಏಕಾದಶಿ ವ್ರತ ಮಾಡಿಯೇ ಮಾಡುತ್ತೆ. ಮತ್ತು ಡಯಾಬಿಟಿಸ್ ಇದೆಯಲ್ಲ, ಏನು ಮಾಡಬೇಕು? ಹೋಗಿ ಅವರು ಗೋಧಿ ಪದಾರ್ಥವನ್ನು ಭರ್ಜಿತಂ ಫಲವತ್ ಗ್ರಾಹ್ಯಂ, ಅದು ಯಾವುದು? ಜವೆ ಗೋಧಿಯನ್ನು ಹುರಿದು ಮತ್ತದನ್ನು ಚಪಾತಿ ಮಾಡಿ ತಿನ್ನೋದಲ್ಲ, ಜವೆ ಗೋಧಿಯನ್ನು ಹುರಿದು ಅದನ್ನು ಒಂದು ಪೌಡರ್ ಮಾಡಿ ಅದಕ್ಕೆ ಸಕ್ತು ಅಂತ ಹೇಳ್ತಾರೆ. ಹೇಳಿ, ಸಕ್ತು. ಅದು ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡೋದೇನು ಬೇಕಿಲ್ಲ. ಒಂದು ಪ್ರೋಗ್ರಾಮ್ ನೀವು ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ ಸಕ್ತು ಹೇಗೆ ಮಾಡೋದು ಅಂತ ಇದೆ. ಸಕ್ತುವನ್ನು ನಾವು ಹೇಗೆ ಮಾಡಬೇಕು? ಸಕ್ತು ಅಂದ್ರೇನು? ಅದು ತಿಂದ್ಬಿಟ್ರೆ ಸಖತ್ತಾಗಿ ಶಕ್ತಿಯೂ ಬರುತ್ತೆ. ಮತ್ತು ಉಪಹಾರ 3 kg ಉಪ್ಪಿಟ್ಟು, ಅವಲಕ್ಕಿ, ಚಟ್ನಿ ಪುಡಿ ಅದೆಲ್ಲ ಬರಲ್ಲ. ಏಕಾದಶಿ ವ್ರತ ಅಂತಂದರೆ ಪೂರ್ತಿ ಉಪವಾಸ ಮಾಡಬೇಕು, ನಿರ್ಜಲೋಪವಾಸ ಮಾಡಬೇಕು. ಆಗದಿದ್ದ ಪಕ್ಷದಲ್ಲಿ ಜವೆ ಗೋಧಿಯನ್ನು ಚೆನ್ನಾಗಿ ಹುರಿದು ತುಪ್ಪದಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಒಂದು ಉಂಡೆ ಮಾಡ್ಕೊಂಡು ತಿಂದುಬಿಟ್ಟು ಒಂದು ಲೋಟ ಹಾಲು ಕುಡಿದು ಬಿಟ್ಟರೆ ದೇವರಾಣೆ ಒಂದು 3 kg ಅನ್ನ ಹಾಕಿದ್ರೂ ಹಸುವೇನೇ ಆಗಲ್ಲ. ಒಳ್ಳೆ ಸಾಮರ್ಥ್ಯ ಇರುತ್ತೆ. ಇಂತಹ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ವೈಷ್ಣವ ಜನರಾಗಬೇಕು. ಅಯ್ಯೋ, ಶುರುವಾಯ್ತಲ್ಲ, ಮತ್ತು ನಾವು ಯಾವ ವೈಷ್ಣವರಲ್ವಾ? ನಾವು ಸ್ಮಾರ್ತರಲ್ವೇ? ಸ್ಮಾರ್ತರು ಅಂತ ಇನ್ನೊಂದು ವರ್ಗವೇ ಇಲ್ಲ, ಎಲ್ಲರೂ ಸ್ಮಾರ್ತಾರೆ. ಶ್ರುತಿ, ಸ್ಮೃತಿ, ಧೃತಿ. ಶ್ರುತಿ ಅಂದರೆ ನಾದ, ಸ್ಮೃತಿ ಅಂದರೆ ನೆನಪಲ್ಲಿಟ್ಕೊಳ್ಳೋದು, ಧೃತಿ ಅಂದರೆ ಇದು ಹೌದೇ ಹೌದು ಅನ್ನೋದು. ಶ್ರುತಿ ನಾದ ಕೇಳಿಸ್ಕೊಳ್ಳೋದು, ಅದನ್ನು ಸ್ಮೃತಿಲಿ ಇಟ್ಕೊಳ್ಳೋದು, ನೆನಪಲ್ಲಿಟ್ಕೊಳ್ಳೋದು. ಹೌದು, ನಾನು ಕೇಳಿದ ಸತ್ಯ ಅನ್ನೋದು. ಇದು ಯಾರ್ಯಾರು ಹೇಳ್ತಾರೋ ಅವರೆಲ್ಲ ಸ್ಮಾರ್ತಾರೆ. ಸ್ಮಾರ್ಥ ಅಂತ ಒಂದು ವೈಷ್ಣವ ಅಂತ ಒಂದಿಲ್ಲ. ಹಾಗೆ ಗಾಂಧೀಜಿಯವರು ಕೂಡ ಹೇಳಿಬಿಟ್ರು, ವೈಷ್ಣವ ಜನತೋ ತೇನೇ ಕಹಿಯೇ ಪೀಠ ಪರಾಯ. ನೀವು ಪೀಠ ಹೋಗಬೇಕಾ? ನೀವು ವೈಷ್ಣವರಾಗಿ ಬಾಳಬೇಕು. ವೈಷ್ಣವರಾಗಿ ಬಾಳಬೇಕಾ? ಸಾಲಿಗ್ರಾಮ ಸ್ಪರ್ಶ ಮಾಡಬೇಕು. ಸಾಲಿಗ್ರಾಮ ಸ್ಪರ್ಶ ಮಾಡಿದ ಮೇಲೆ ಆ ತೀರ್ಥವನ್ನು ನಾವು ಸ್ವೀಕಾರ ಮಾಡಬೇಕು. ಹೀಗೆಲ್ಲ ನೀವು ಸ್ವಲ್ಪವಾದರೂ ನಿಮ್ಮ ಜೀವನದಲ್ಲಿ ಅನುಸಂಧಾನ ಇಟ್ಕೊಂಡಲ್ಲಿ ಮಾತ್ರ ನಾವು ನಿಮಗೆ ಉಪಕರಿಸಬಹುದೇ ವಿನಃ ಅದನ್ನು ಬಿಟ್ಟವರಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಅನಂತವಾಗಿರ್ತಕ್ಕಂಥ ಕಲ್ಯಾಣವನ್ನು ಉಂಟು ಮಾಡಲಿ, ಎಲ್ಲ ಮಾಡ್ತಾ ಇದ್ದಾನೆ. ನಾವು ಮಾಡಲಿ ಅಂತ ಕೇಳಿದ್ರೆ ಮಾಡ್ತಾನೆ ಅವನು? ಮಾಡಲಿ ಅಂತ ಕೇಳಿದ್ರೂ ಮಾಡ್ತಾನೆ, ಮಾಡಬೇಡ ಅಂದರೂ ಮಾಡ್ತಾನೆ. ನೀ ನಮಗೆ ದುರಿತ ಕೊಡಬೇಡ ಅಂದರೂ ಕೊಡ್ತಾನೆ, ಕೇಳದೇ ಇದ್ದರೂ ಕೊಡ್ತಾನೆ. ಅವನ ಧರ್ಮ ಅದು. ಯಾಕೆ ಅಂದರೆ ನಿಮ್ಮಲ್ಲಿ ಯಾವ ಕರ್ಮ ಇದೆಯೋ ಆ ಕರ್ಮವನ್ನು ಪರಿಹಾರ ಮಾಡಲಿಕ್ಕೆ ಅವನು ಏನು ಮಾಡಿದ್ದಾನೆ? ಕರ್ಮಜ ದೇವತೆಗಳನ್ನು ನೀವು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಆ ಕರ್ಮಜ ದೇವತೆಗಳು ಬಂದು ನಿಮಗೆ ಕರ್ಮವನ್ನು ಕೊಟ್ಟೇ ಕೊಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆ ಕರ್ಮಜ ದೇವತೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ನಮಗೆ ದೇವರದ್ದಾಗ ನಮಗೆ ಕರ್ಮ ಅಂಟದ ಹಾಗೆ ನಿಮ್ಮನ್ನು ಕಾಪಾಡಿ ಅಂತ. ಕರ್ಮಜ ದೇವತೆಗಳೇ ರಾಘವೇಂದ್ರ ಸ್ವಾಮಿಗಳು ಒಬ್ಬರು.
ಇದು ಸೂಕ್ಷ್ಮ ವಿಚಾರ. ರಾಘವೇಂದ್ರ ಸ್ವಾಮಿಗಳು ಕೂಡ ಕರ್ಮಜ ದೇವತೆಗಳೇ. ಅದಕ್ಕೆ ಅವ್ರು ಪವಾಡ ಮಾಡೋದು. ಪವಾಡ ಯಾರ್ಯಾರು ಮಾಡ್ತಿದ್ದಾರಲ್ಲ ತಿಳ್ಕೊಳ್ಳಿ, ಅವರು ಬ್ರಹ್ಮಜ್ಞಾನಿಗಳ ಆಗೋಕ್ಕಿಂತ ಹೆಚ್ಚಾಗಿ ಕರ್ಮಜ ದೇವತೆಗಳಾಗಿರ್ತಾರೆ. ಅಂಥ ಕರ್ಮಜ ದೇವತೆಗಳು ಮಾತ್ರ ಅದನ್ನು ಮಾಡಬಲ್ಲರು. ಒಳ್ಳೆಯ ದಿವಸಗಳಲ್ಲಿ ಬಂದಿದ್ದೀರಿ. ದೇವರು ಒಳ್ಳೆಯದನ್ನು ಮಾಡಲಿ. ಕೃಷ್ಣಾರ್ಪಣಮಸ್ತು.